ಮೇಷ ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಈ 10 ಸೂತ್ರಗಳನ್ನು ಪಾಲಿಸಿ. ನಮಸ್ಕಾರ ಸ್ನೇಹಿತರೆ, 10 ಪ್ರಮುಖ ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಮ್ಮ ಹಾಸ್ಯ ಜೀವನದಲ್ಲಿ ಯಶಸ್ಸು ಅನಿವಾರ್ಯವಾಗಿ ಬರುತ್ತದೆ, ಆದರೆ ಅದನ್ನು ಹೊತ್ತೊಯ್ಯುವ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕು. ಇದೀಗ ಈ 10 ಸೂತ್ರಗಳು ನಿಮ್ಮ ಧೈರ್ಯವನ್ನು ಮತ್ತಷ್ಟು ಉತ್ತೇಜಿಸುವ ಮೂಲಕ ನಿಮ್ಮ ಯಶಸ್ಸಿಗೆ ಗ್ಯಾರಂಟಿ ನೀಡುತ್ತವೆ. 1. ನಿಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ಬೆಳೆಯಿರಿ. ಯಶಸ್ಸು ನಿಮಗೆ ಕೈಹರಟಿಯಲ್ಲಿದ್ದರೂ ನೀವು ಮನಸ್ಸಿನಲ್ಲಿ ಧೈರ್ಯವನ್ನು ಬೆಳೆಯಬೇಕು. ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಮುಂಬರುವ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ಸದಾ ಸ್ವಯಂನನ್ನ ಉತ್ಸಾಹದಿಂದ ಇಟ್ಟುಕೊಳ್ಳಿ. ಇದು ನಿಮ್ಮ ಮನಸ್ಸು ಮತ್ತು ಮನೋಭಾವನೆಯನ್ನು ಉತ್ತಮಗೊಳಿಸುತ್ತದೆ. ಜೀವನದಲ್ಲಿ ಎದುರಿಸುವ ಎಲ್ಲಾ ಸವಾಲುಗಳನ್ನು ಧೈರ್ಯದಿಂದ ನೋಡಲು ನೀವು ಸದಾ ಸಿದ್ಧರಾಗಿರುತ್ತೀರಿ. 2. ಪರಿಪೂರ್ಣ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸು. ನೀವು ಯಾವುದೇ ಕಾರ್ಯ ಆರಂಭಿಸುವ ಮೊದಲು ನೀವು ಅದರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸಿ. ಸೋಲು ಅಥವಾ ನಿರಾಶೆ ದೂರವಾಗಲು ಉತ್ತಮ ಯೋಜನೆ ಅಗತ್ಯವಿದೆ. ಮೇಷ ರಾಶಿ ಜನರು ಕೇವಲ ಅನ್ವಯಿಸಿದರೂ ಹೆಚ್ಚು ಅಲ್ಪೋತ್ಸಾಹದಿಂದ ಮುಂದುವರಿಯುತ್ತಾರೆ. ಆದ್ದರಿಂದ ಮೊದಲೇ ನಿಮ್ಮ ಯೋಜನೆಗಳನ್ನು ವಿವರವಾಗಿ ರೂಪಿಸಿ. 3. ಸಮಯನಿಷ್ಠರಾಗಿರಿ. ಈ ಸೂತ್ರವು ನಿಮ್ಮ ಯಶಸ್ಸಿಗಾಗಿ ಅತ್ಯಂತ ಮುಖ್ಯವಾಗಿದೆ. ಸಮಯವನ್ನು ಹಾಳು ಮಾಡುವುದನ್ನು ಯಾವಾಗಲೂ ತಪ್ಪಿಸಿ. ಸಮಯವನ್ನು ಸರಿಯಾಗಿ ಬಳಕೆ ಮಾಡುವುದು ನಿಮ್ಮ ಕೌಶಲ್ಯವನ್ನು ಮತ್ತಷ್ಟು ಸುಧಾರಿಸುತ್ತದೆ. ಸಮಯವನ್ನು ಅನ್ವಯಿಸಬೇಡಿ, ಸಮಯವನ್ನು ನಿಯಂತ್ರಿಸು. ಇದು ಸಾಧನೆಗೆ ದೊಡ್ಡ ಪುಟ್ಟ ಅವಶ್ಯಕತೆ. 4. ಹಠಧೈರ್ಯವನ್ನು ಹೊಂದಿರಿ. ಮೇಷ ರಾಶಿಯವರು ಸಹಜವಾಗಿ ಹಠಧೈರ್ಯಗಳಾಗಿದ್ದಾರೆ. ಆದರೆ ಕೆಲವೊಮ್ಮೆ ಈ ಗುಣವನ್ನು ನೈತಿಕವಾಗಿ ಪಾಲಿಸಿ ದೊಡ್ಡ ಗುರಿಯನ್ನು ಸಾಧಿಸಲು ನಿಮ್ಮ ಅಭ್ಯಾಸವನ್ನು ಬೆಳೆಯಿರಿ. ಪ್ರತಿಯೊಂದು ಕೆಲಸಕ್ಕೆ ಹಠವನ್ನು ಹೊಂದಿದರೆ ನಿಮ್ಮಲ್ಲಿ ತೇಜಸ್ಸು ಹೆಚ್ಚಾಗುತ್ತದೆ. ಆದರೆ ಜವಾಬ್ದಾರಿ ಬಗ್ಗೆ ಹೆಚ್ಚು ಗಮನವಿಟ್ಟುಕೊಳ್ಳಿ. 5. ನಿಮ್ಮ ಅಧ್ಯಯನದ ಮೇಲೆ ಗಂಭೀರವಾದ ಮನೋಭಾವವನ್ನು ಇಡಿ. ಯಶಸ್ಸಿಗೆ ಓದುವಿಕೆ ಮತ್ತು ಅಧ್ಯಯನವು ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಾಗಿ ನೀವು ಹೆಚ್ಚು ತಿಳುವಳಿಕೆಯನ್ನು ಗಳಿಸಬೇಕಾಗಿದೆ. ಜ್ಞಾನವು ನಿಮ್ಮ ಕಾರ್ಯಗಳನ್ನು ಉತ್ತಮಗೊಳಿಸಲು ನೆರವಾಗುತ್ತದೆ ಮತ್ತು ನಿಮ್ಮ ವಿಶ್ವದ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಮೇಷ ರಾಶಿಯವರು ಸಹಜವಾಗಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿದ್ದಾರೆ, ಆದ್ದರಿಂದ ಅದನ್ನು ಸಾಧಿಸುವ ಮೇಲೆ ಹೆಚ್ಚು ಸಮಯ ವಹಿಸಿ. 6. ಶಕ್ತಿಯನ್ನು ಪ್ರತಿಬಿಂಬಿಸುವ ದೃಷ್ಟಿಕೋನ ಹೊಂದಿರಿ. ನಿಮ್ಮ ದೃಷ್ಟಿಕೋನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮ ಮುಂದೆ ಯಾವ ಸಮಸ್ಯೆ ಇದ್ದರೂ ಅದನ್ನು ಧೈರ್ಯವಾಗಿ ಎದುರಿಸಿ. ಶಕ್ತಿ ತುಂಬಿದ ದೃಷ್ಟಿಕೋನವು ನಿಮಗೆ ಹೊಸ ದಾರಿಯ ಬೆಳಕನ್ನು ತರುವುದರಲ್ಲಿ ಅತ್ಯಂತ ಮುಖ್ಯವಾಗಿದೆ. 7. ಹೊಸ ಅನುಭವಗಳನ್ನು ಸ್ವೀಕರಿಸಿ. ನೀವು ಹೊಸ ಅನುಭವಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಬೆಳವಣಿಗೆಯು ಮುಂದುವರಿಯುತ್ತದೆ. ಪ್ರಪಂಚದಲ್ಲಿ ಎಷ್ಟೋ ಅವಕಾಶಗಳು ಇದ್ದರೂ ಅದನ್ನು ನಿರ್ಲಕ್ಷಿಸಬೇಡಿ. ಯಾವುದು ನಿಮಗೆ ಹೊಸದು ಎಂದು ಭಾವಿಸುತ್ತಿದ್ದರೂ ಅದನ್ನು ಪ್ರಯೋಗಿಸಿ ನೋಡಿ. ನಿಮ್ಮ ಕಲಿಕೆ ಇಲ್ಲೇ ಮುಕ್ತಾಯವಾಗುವುದಿಲ್ಲ, ಆದರೆ ಇಡೀ ಜೀವನವೇ ಒಂದು ಕಲಿಕೆಯಾಗಿರುತ್ತದೆ. 8. ನಿಮಗೆ ಇಷ್ಟವಾದ ಕೆಲಸವನ್ನು ಹುಡುಕಿ. ಯಶಸ್ಸಿಗೆ ನೀವು ಮನಸ್ಸು ಸೆಳೆಯುವ ಕೆಲಸದಲ್ಲಿ ಭಾಗಿಯಾಗಬೇಕು. ಕೆಲವೊಮ್ಮೆ ಮನಸ್ಸಿನಲ್ಲಿ ಯಶಸ್ಸು ಬರುವುದಿಲ್ಲ, ಆದರೆ ನೀವು ಆಸಕ್ತಿಯನ್ನು ಹೊಂದಿದ ಕೆಲಸ ಮಾಡುವ ಮೂಲಕ ಅದು ಸ್ವತಃ ನಿಮಗೆ ಬರುತ್ತದೆ. ನಿಮ್ಮ ಹೃತ್ಪೂರ್ವಕ ಆಸಕ್ತಿಯನ್ನು ಪತ್ತೆಹಚ್ಚಿ ಮತ್ತು ಅದನ್ನು ಮುಂದುವರೆಸಿ. 9. ನೀವು ಸಂದರ್ಶಿಸಿದ ಎಲ್ಲಾ ಆಧ್ಯಾತ್ಮಿಕ ಮಾರ್ಗಗಳನ್ನು ಅರ್ಥಮಾಡಿಕೊಳ್ಳಿ. ಜೀವನದ ವಿವಿಧ ಮಾರ್ಗಗಳನ್ನು ಸಂಪ್ರೇಷಣೆ ಮಾಡುವ ಮೂಲಕ ನೀವು ನಿಮ್ಮ ಶಕ್ತಿ ಮತ್ತು ಸಮಾಧಾನದ ಬೆಳವಣಿಗೆಯನ್ನು ಅನುಭವಿಸಬಹುದು. ಮೇಷ ರಾಶಿಯವರು ತಮ್ಮ ಶಕ್ತಿ ಮತ್ತು ಜ್ಞಾನವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಅರ್ಥೈಸಬಹುದು. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. 10. ತಪ್ಪುಗಳನ್ನು ಪ್ರತ್ಯೇಕಿಸಿ ಮತ್ತು ಅದರ ಮೇಲೆ ಕಲಿತಿರುವುದನ್ನು ಆಲೋಚಿಸಿ. ನಮ್ಮ ಜೀವನದಲ್ಲಿ ಸಾಧನೆಯ ಪುಟವು ತಪ್ಪುಗಳಿಂದ ಕೂಡಲಾಯಿತು. ಆದರೆ ಅವು ನಮ್ಮ ಕೌಶಲ್ಯಗಳನ್ನು ಮತ್ತು ಪ್ರಯತ್ನಗಳನ್ನು ಅನುಸರಿಸುವಲ್ಲಿ ಸಹಾಯ ಮಾಡುತ್ತವೆ. ಇದು ನಿಮ್ಮ ಯಶಸ್ಸನ್ನು ಪಡೆದ ನಂತರ ಸಾಧನೆಯ ಸಂಚಯವನ್ನು ನೀಡುತ್ತದೆ. ಹೇ ಗೆಳೆಯರೇ, ಈ 10 ಸೂತ್ರಗಳನ್ನು ನೀವು ಪಾಲಿಸಿದರೆ ನಿಮ್ಮ ಯಶಸ್ಸು ಖಚಿತವಾಗಿ ಬೆಳೆಯುತ್ತದೆ. ಮೊದಲನೆಯದಾಗಿ, ಧೈರ್ಯದಿಂದ ಈ ಮಾರ್ಗಗಳನ್ನು ಅನುಸರಿಸಿ ಜೀವನದಲ್ಲಿ ಹೊಸ ಪಥಗಳನ್ನು ಅನ್ವೇಷಿಸಿ. ಮೇಷ ರಾಶಿಯವರು ಸಹಜವಾಗಿ ಮುಂಚಿತವಾಗಿಯೇ ಹೊಸ ಪ್ರಯತ್ನಗಳನ್ನು ಮಾಡಲು ಇಚ್ಛಿಸುವವರು. ಆದರೆ ಈ 10 ಸೂತ್ರಗಳನ್ನು ತಮ್ಮ ಜೀವನದಲ್ಲಿ ಸೇರಿಸಿಕೊಂಡರೆ ಯಶಸ್ಸಿನ ಹಾದಿಯಲ್ಲಿ ಆಕಾಂಕ್ಷಿತ ಪರಿಣಾಮಗಳನ್ನು ಕಂಡುಹಿಡಿಯಲು ಸಮಯ ಬೇಡುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ.